ಇಂಧನ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ವದಂತಿ. ಜಾರ್ಜ್ ರಾಜೀನಾಮೆ ನೀಡುವ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ್ಯಾಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇದು ಸುಳ್ಳು ಆರೋಪ. ಕೆಜೆ ಜಾರ್ಜ್ ರಾಜೀನಾಮೆಯನ್ನ ನೀಡಿಲ್ಲ. ಜಾರ್ಜ್ ಸದನದಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲದಕ್ಕೂ ಸಚಿವ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಸುಳ್ಳು ಆರೋಪ. ಕೆಜೆ ಜಾರ್ಜ್ ಯಾವುದೇ ರಾಜೀನಾಮೆಯನ್ನ ಕೊಟ್ಟಿಲ್ಲ, ಅವರು ಸದನದಲ್ಲೇ ಇದ್ದಾರೆ. ಈ ವದಂತಿಗೆ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗಿಲ್ಲ ಅಂತ ಸದನದಲ್ಲಿ ಹೇಳಿದ್ದೇನೆ. ಒಬ್ಬರು ಸಚಿವರು ರಾಜೀನಾಮೆ ಕೊಡೋದು ಅಷ್ಟು ಸುಲಭನಾ? ವಿಧಾನಸೌಧದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲೂ ಪಟ್ಟು ಹಿಡಿಯೋದಿಲ್ಲ. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಯಾವ ಹಸ್ತಕ್ಷೇಪ ಮಾಡಿಲ್ಲ. ಸಿಎಂ ದಿನವೂ ಮಾತಾಡ್ತೀನಿ ಅಂತ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನು ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ. ಅದರ ವಿಚಾರ ಹಾಕಿ ಅಷ್ಟೇ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟ್ರ್ ರಾಜೀನಾಮೆ ಕೊಡೋದು ಇದು ಸುಲಭನಾ? ಕೊಡ್ತಾರಾ? ಕೊಡಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, ಎ ಸಿಗಳು ಬರೋದು, ಡಿ ಸಿಗಳು ಬರೋದು, ಎಸ್ ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಯಾವುದು ಮಾಮೂಲು ಅಂತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯೋದಿಲ್ಲ. ಎದುರುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ದಯವಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.